ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. 6:30 ಆಗಿದೆ. ಸೊ 1 ಅವರ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಸೊ ಐ ಥಿಂಕ್ ದಿಸ್ ಇಸ್ ದ ಲಾಸ್ಟ್. ಅಂದರೆ ನಾವು ಮಾನ್ಸೂನ್ ಸೀಸನ್ನಲ್ಲಿ ಬೋಟ್ ರೈಡ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ಈಗಲೇ ವೇವ್ಸ್ ತುಂಬ ಇದೆ. ಸೊ ಶರಾವತಿಗೆ ಹೋಗೋದಾ ಇಲ್ಲ ಬೋಟ್ ರೈಡಿಗೆ ಕರ್ಕೊಂಡು ಹೋಗೋದಾ ಏನೋ ಅಂತ ನೋಡಬೇಕು. ಬಟ್ ಸೇಮ್ ಪ್ಲೇಸಸ್ಸು. ಸೊ ಸ್ವಲ್ಪ ಸೆಟ್ ಆಗಬೇಕು ಎಲ್ಲ. ಆ್ಯಂಡ್ ಇದು ಒಂಥರ ನೈಟ್ ವೇರ್ ಪ್ಲಸ್ ಆಚೆಗೆ ಹಾಕ್ಕೊಂಡು ಹೋಗೋ ಥರನೂ ಇರುತ್ತೆ. ಆ ಥರ ಕ್ಲಾತ್ ಇದು ಚೆನ್ನಾಗಿದೆ. ಸೊ ಇವತ್ತು ಸ್ಯಾಟರ್ಡೆ. ಇವತ್ತು ಹೋಗ್ಬಿಟ್ಟು ಇವತ್ತು ಬೆಂಗಳೂರು ಪಿಕಪ್ ಏನಿಲ್ಲ, ತುಮಕೂರು, ಕಡೂರು, ಶಿವಮೊಗ್ಗ ಈ ಥರ ಪಿಕಪ್ ಇದೆ. ಸೊ ಹಂಗಾಗಿ ಸ್ವಲ್ಪ ಲೇಟಾಗಿ ಓಡ್ತಾ ಇದ್ದೀನಿ. ಬೆಂಗಳೂರು ಇದ್ದಿದ್ರೆ 2 ಗಂಟೆ 3 ಗಂಟೆಗೆ ಎದ್ದು ಹೋಗ್ಬೇಕಿತ್ತು ಅವ್ರನ್ನಲ್ಲಿ ಕರ್ಕೊಂಡು, ಮತ್ತು ತುಮಕೂರು ಮೇಲೆ ಹೋಗ್ಬೇಕಿತ್ತಲ್ಲ. ಬಟ್ ಇವತ್ತು ಆರಾಮ್ಸೆ ಆಗಿ ತುಮಕೂರು ಇರೋದ್ರಿಂದ ಸ್ಟಾರ್ಟಿಂಗು. ಸೊ ತುಮಕೂರು ಪಿಕಪ್ಪೇ ಮಾಡ್ತಾಯಿದ್ದೀವಿ. ನನಗೆ ಇವತ್ತು ಡಿಸೈನೋ ಪಾಸ್ತಾದು ನಾನು ತೋರಿಸ್ತಾ ಇದ್ದೀನಿ. ಯಾಕೆ ಡಿಸೈನೋ ಪಾಸ್ತಾನೇ ನಾನು ಮಕ್ಕಳಿಗೆ ಯೂಸ್ ಮಾಡ್ತೀನಿ ಅಂದರೆ, ಇದು 100% ದರಮ್ ವೀಟ್ ಮತ್ತು ಯಾವುದೇ ಒಂದು ಟ್ರಾನ್ಸ್ಫ್ಯಾಟ್ ಯೂಸ್ ಮಾಡಿರಲ್ಲ, ಆರ್ಗ್ಯಾನಿಕ್ ಆಗಿರುತ್ತೆ, ಕೆಮಿಕಲ್ಸ್ ಯೂಸ್ ಮಾಡಿರಲ್ಲ. ಹಾಗಾಗಿ ಮಕ್ಕಳಿಗೆ ವೀಕ್ಲಿ ಒನ್ಸ್ ಈ ಥರದ್ದು ನಾನು ಪಾಸ್ತಾದಲ್ಲಿ ಯಾವುದಾದ್ರು ಒಂದು ರೆಸಿಪಿನ ಟ್ರೈ ಮಾಡಿ ಕೊಡ್ತೀನಿ. ಸೊ 2 ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇವತ್ತು ನಾನು ಸ್ವಲ್ಪ ಸಾಸಸ್ ಎಲ್ಲ ಹಾಕಿಬಿಟ್ಟು ಒಗ್ಗರಣೆ ಕೊಟ್ಟು ಸ್ವಲ್ಪ ಕ್ಯಾರೆಟ್, ಟೊಮೆಟೊ ಎಲ್ಲ ಹಾಕಿ ಒಂಥರ ಮಸಾಲ ಪಾಸ್ತಾ ಥರನೇ ಮಾಡಿಕೊಟ್ಟಿದ್ದೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಇದು ವೀಟಲ್ಲಿ ಮಾಡಿರೋದ್ರಿಂದ ತುಂಬ ಹೆಲ್ತಿ. ಓಕೆನಾ, ಲಿಂಕ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ ಬೈ ಮಾಡಿ. ನಾನು ಈ ಪ್ರಾಡಕ್ಟ್ ಬಗ್ಗೆ ಹೇಳಲೇಬೇಕು. ಯಾವುದಂದರೆ ಅಗ್ಯಾರೋ ಎಗ್ ಬಾಯ್ಲರ್. ಸೊ ಎಗ್ ಬಾಯ್ಲರ್ ಇದು ಎಷ್ಟು ಫ್ರೀ ಆ್ಯಂಡ್ ಈಸಿ ಕೆಲಸ ಗೊತ್ತಾ. ಈಗಂತೂ ಎಲ್ಲ ಕಡೆ ಸ್ವಲ್ಪ ಸಿಲಿಂಡರ್ ಸಮಸ್ಯೆ ಇದ್ದೇ ಇರುತ್ತೆ. ಇದು ಕಂಪ್ಲೀಟ್ಲಿ ಎಲೆಕ್ಟ್ರಿಕ್ ಪವರ್ ಇದರಿಂದ ವರ್ಕ್ ಆಗೋದು. ಸೊ ನೋಡಿ, 8 eggs ಅಟ್ ಎ ಟೈಮ್ ನಾವು ಬಾಯ್ಲ್ ಮಾಡ್ಕೋಬೋದು. ನಾನಿಲ್ಲಿ 7 eggsನ ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೋಡಿ, ಮೊದಲು 1 ಕಪ್ ನೀರಷ್ಟು ಫುಲ್ಲು ಹಾಕಿಬಿಟ್ಟು ಈ ಥರ ಕ್ಲೋಸ್ ಮಾಡಿ ಲೈಟ್ ಸ್ವಿಚ್ ಆನ್ ಮಾಡಿದ ತಕ್ಷಣ ಈ ಥರ ಬ್ಲೂ ಲೈಟ್ ಒಂದು ಆನ್ ಆಗುತ್ತೆ. ಅದೇ ಆಟೋಮೆಟಿಕ್ಕಾಗಿ ಕಟ್ ಆಫ್ ಕೂಡ ಆಗುತ್ತೆ. ಒಂದು ಚೂರು ಸೀಲ್ದಲ್ಲ ಎಷ್ಟು ಚೆನ್ನಾಗಿ ಎಗ್ ಬಾಯ್ಲ್ ಆಗುತ್ತೆ ಗೊತ್ತಾ. ಇದ್ರ ಜೊತೆಗೆ ನಾವು ವೆಜಿಟೇಬಲ್ ಸ್ಟೀಮ್ ಕೂಡ ಮಾಡ್ಕೋಬೋದು ಗೊತ್ತಾ. ಬಟಾಣಿ ಆಗಿರ್ಬೋದು, ಆಲೂಗಡ್ಡೆ, ಕ್ಯಾರೆಟ್ ಈ ಥರ ಸ್ಟೀಮ್ ಮಾಡೋಷ್ಟು ಕೂಡ ವೆಜಿಟೇಬಲ್ಸ್ನ ಆರಾಮಾಗಿ ಮಾಡ್ಕೋಬೋದು. 1 ಟೈಮ್ಗಾಗಲಿಲ್ಲ ಅಂದರೆ 2 ಸಲ 2 ಟೈಮ್ಸ್ ಕಪ್ಗೆ ನೀರು ತೊಗೊಂಡು ಫುಲ್ಲು ಹಾಕಿದ್ರೆ ಸಾಕು. ಆ್ಯಂಡ್ ಎಗ್ ಪೋಚಿಂಗ್ ಕೂಡ ಮಾಡ್ಕೋಬೋದು. ಅಟ್ ಎ ಟೈಮ್ 4 ಎಗ್ ಪೋಚಿಂಗ್ ಕೂಡ ಮಾಡ್ಕೋಬೋದು. ಇದ್ರ ಮೇಲೆ ಉಪ್ಪು, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್ ಏನೇ ಹಾಕ್ಕೊಂಡು ತಿಂದ್ರೂ ತುಂಬಾ ಡಿಫ್ರೆಂಟಾಗಿ ಸಖತ್ತಾಗಿರುತ್ತೆ. ಇನ್ನು ಹೊರಟ್ವಿ ಇಲ್ಲಿಂದ. ಸೊ ನಮಗೆ ಕಮಿಟ್ಮೆಂಟ್ ಅಂದರೆ ಕಮಿಟ್ಮೆಂಟ್ ನಂದು ಇದೆಲ್ಲ. ಸೊ ಎಷ್ಟು ಜನ ಬರ್ತಾರೋ ಅಷ್ಟು ಜನನೇ ಕರ್ಕೊಂಡು ಹೋಗೋದು ಅಂತ ಇನ್ನೇನಿಲ್ಲ. ಸೊ ವಾಪಸ್ ದುಡ್ಡು ಹಾಕೋದು. ಸೊ ನಮ್ಮಿಂದ ಬೇರೆ ಕಡೆಯಿಂದ ಏನಾದರೂ ಇಶ್ಯೂಸ್ ಆದರೆ ಅದು ಬೇರೆ. ಬಟ್ ನಮ್ಮ ಕಡೆಯಿಂದ ಏನಾದರೂ ಇದಾದಾಗ ಸೊ ಖಂಡಿತ ಅದನ್ನು ನಾನು ಕ್ಯಾನ್ಸಲ್ ಮಾಡೋದಕ್ಕೆ ಹೋಗಲ್ಲ. ಸೊ 5 ಮೆಂಬರ್ಸ್ನೇ ಕರ್ಕೊಂಡು ಹೋಗ್ತಾ ಇರೋದು. ಸೊ ಆ ಥರ ಕಮಿಟ್ಮೆಂಟ್ ಇರುತ್ತೆ. ಏನಕ್ಕಂದರೆ ಸೊ ಬೇರೆಯವರು ಬರಬೇಕಿತ್ತು, ಬಟ್ ಅವರು ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಏನೋ ಇಶ್ಯೂಸ್ ಇದೆ ಅಂದ್ಬಿಟ್ರು, ಕ್ಯಾನ್ಸಲ್ ಆಗಿಬಿಟ್ರು. ಸೊ ಅವತ್ತು ಹೊರಟು ಹಿಂದಿನ ದಿನ ಬೆಳಗ್ಗೆನೇ ಹೇಳಿಬಿಟ್ರು. ಸೊ ಇರೋರಿಗೆ ನಾನು ಡಿಸಪಾಯಿಂಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಸೊ ಹಂಗಾಗಿ ಕಮಿಟ್ಮೆಂಟ್ ಅಂದರೆ ಕಮಿಟ್ಮೆಂಟು. ಹೋಗ್ತಾ ಗುಬ್ಬಿಲಿ ತುಮಕೂರು 2 ಇವರಿಬ್ಬರು ಪಿಕಪ್ ಇತ್ತು. ಇನ್ನು ಗುಬ್ಬಿ ಫೇಮಸ್ ಗುಬ್ಬಿಯಪ್ಪ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಸೊ ಬಂದ್ವಿ. ಕೈ ಮುಕ್ಕೊಂಡು ಅಲ್ಲಿ ಈಡ್ಗ ಎಲ್ಲ ಹೊಡೆದ್ಬಿಟ್ಟು ಸೊ ಮುಂದಕ್ಕೆ ಹೋದ್ವಿ. ಅಲ್ಲಿ ದೇವಸ್ಥಾನದ ಹತ್ರ ದರ್ಶನ ಮಾಡಿಕೊಂಡು ಸೀದಾ ತಿಂಡಿ ತಿನ್ಕೊಂಡು ಹೊರಟ್ವಿ ನಾವು. ಸೊ ಈ ಥರ ಇದು ಕೂಡ AC ವೆಹಿಕಲ್ಲೇ ಇರುತ್ತೆ ನಮ್ಮದು. ಆ್ಯಂಡ್ ಹೋಮ್ ಸ್ಟೇಸ್ ಆಗಿರ್ಬೋದು, ನಾವು ಟೆಂಟ್ ಆಗಿರ್ಬೋದು, ಡಾರ್ಮೆಟ್ರಿ ಆಗಿರ್ಬೋದು, ಈ ಥರದ್ದು ಯಾವುದೂ ನಾವು ಮಾಡೋದಕ್ಕೆ ಹೋಗಲ್ಲ. ಹೋಮ್ ಸ್ಟೇಸೇ ಇರುತ್ತೆ. ಸೊ 4 ಶೇರಿಂಗ್ ಲಾಸ್ಟ್ ಇರುತ್ತೆ. ಒಂದು ಫ್ಯಾಮಿಲಿ ಇದ್ದಾರೆ ಅಂದಮೇಲೆ ಅವ್ರಿಗೊಂದು ರೂಮ್ ಕೊಟ್ಬಿಡ್ತೀವಿ. ಇವಾಗ ಬರೀ ಲೇಡೀಸು, ಜೆಂಟ್ಸು ಅಂದರೆ ಅವ್ರಿಗೊಂದೊಂದು 4, 5 ಶೇರಿಂಗ್ ಇಷ್ಟೇ. 5 ಶೇರಿಂಗು ಇಲ್ಲ, 4 ಶೇರಿಂಗ್ ಮ್ಯಾಕ್ಸಿಮಮ್ಮು. ಇನ್ನು ಕಪಲ್ಸ್ ಏನಾದರೂ ಬಂದರೆ ಅವ್ರಿಗೆ ಒಂದು ಸಪ್ರೇಟ್ ರೂಮ್ ಈ ಥರ ಎಲ್ಲ ಪ್ರೊವೈಡ್ ಮಾಡೋದು. ಸೊ ಟೆಂಟು, ಡಾರ್ಮೆಟ್ರಿ ಅಂದ್ಬಿಟ್ಟು ನಾವು 10-15 ಜನನ ಕೂಡಾಕೋದು, ಟೆಂಟಲ್ಲಿ ಮಲಗಿಸೋದು ಆ ಥರದ್ದೆಲ್ಲ ಏನೂ ಇರೋಲ್ಲ. ಆ್ಯಂಡ್ ಆಮೇಲೆ ನಮ್ಮದು ಕಂಪ್ಲೀಟಾಗಿ AC ವೆಹಿಕಲ್ಲೇ ಇರುತ್ತೆ. ನಾವು ಮಾಡೋವಂಥ ಗ್ರೂಪ್ ಟೂರ್ಸು. ಊಟ ತಿಂಡಿ ಅಷ್ಟೇ, ರೋಡ್ ಸೈಡ್ ಕೊಡಿಸೋದು, ಈ ಸ್ಟ್ರೀಟಲ್ಲಿ ಕೊಡಿಸೋದು ಆ ಥರದ್ದೆಲ್ಲ ಇಲ್ಲ. ಒಳ್ಳೊಳ್ಳೆ ಹೋಟ್ಲಲ್ಲೇ ನಾವು ಕೊಡಿಸ್ತೀವಿ.
ಏನು ನಮ್ಮದಷ್ಟು ಏನಿದೆ 2 ಡೇಸು. ಸೊ ಒಳ್ಳೊಳ್ಳೆ ಹೋಟ್ಲಲ್ಲೇ ಕೊಡಿಸ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಇನ್ನು ಇಲ್ಲಿ ಕಡೂರಲ್ಲಿ ಕೂಡ ಒಂದು ಫ್ಯಾಮ್ಲಿ 3 ಜನ ಹತ್ಕೊಂಡ್ರು. ಗೊತ್ತು ಗೊತ್ತು ಗೊತ್ತು. ಆ್ಯಂಡ್ ಈಗ ಶಿವಮೊಗ್ಗದಲ್ಲೂ ಊಟ ಮುಗಿಸ್ಕೊಂಡು ಸೊ ಸೀದಾ ಹೊರಟಿದ್ದು ಜೋಗ್ ಫಾಲ್ಸ್ಗೆ. ಜೋಗ್ ಫಾಲ್ಸ್ ವ್ಯೂ ತೋರಿಸ್ಕೊಂಡು ಅಲ್ಲಿ ಸಪ್ರೇಟ್ ಜೀಪ್ ಇರುತ್ತೆ, ಮತ್ತು ಅದು ಈ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರಲ್ಲ. ಅದು ಎಲ್ಲರೂ ಹತ್ತದ ಮೇಲೆ ಎಲ್ಲರೂ ಬಂದ ಮೇಲೆ ಆಪ್ಷನ್ ಕೇಳ್ತೀನಿ, ಸೊ ಹೋಗ್ತೀರಾ ಇಲ್ವಾ ಹೇಗೆ ಅಂತ. ಸೊ ಅವರೆಲ್ಲರೂ ಓಕೆ ಅಂದರೆ ಕರ್ಕೊಂಡು ಹೋಗ್ತೀವಿ. ಅದು ಸಪ್ರೇಟ್ ಜೀಪಲ್ಲಿ ಹೋಗಬೇಕು, ನಮ್ಮ ಓನ್ ವೆಹಿಕಲಲ್ಲಿ ಕರ್ಕೊಂಡು ಹೋಗೋಕ್ಕಾಗಲ್ಲ. ಒಂದು ವಾಟರ್ ಪ್ಲೇ ಪಾಯಿಂಟು ಮತ್ತು ಸ್ವಲ್ಪ ಹತ್ರದಿಂದ ನೋಡ್ಬೋದು ಜೋಗ್ ಫಾಲ್ಸು, ಆ ಥರ ವ್ಯೂ ಎಲ್ಲ ಇರುತ್ತೆ. ಸೊ ಅದಕ್ಕೆ ಇಷ್ಟು ಅಂತ ಪೇ ಮಾಡಬೇಕು ಪರ್ ಪರ್ಸನ್ನು. ಸೊ ಇದು ಗೊತ್ತೇ ಇರುತ್ತೆ, ಮುಂಗಾರು ಮಳೆ ಬ್ರಿಡ್ಜ್ ಮೇಲೆ ಒಂದು ಸೀನ್ ಇರುತ್ತಲ್ಲ, ಅದೇ ಬ್ರಿಡ್ಜ್ ಇದು. ಆ ಕಡೆ ಈ ಕಡೆ ವ್ಯೂ, ಸ್ವಲ್ಪ ನೀರು ಕಮ್ಮಿ ಇದೆ, ಸಮ್ಮರ್ ಅಲ್ವಾ. ಬಟ್ ಜೋಗಲ್ಲಂತೂ ನೀರು ಯಾವಾಗಲೂ ಇದ್ದೇ ಇರುತ್ತೆ. ಬಟ್ ಮಳೆ ಸೀಸನಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಫಾಗಿ ಆಗಿರ್ಬೋದು, ಸಖತ್ತಾಗಿರುತ್ತೆ ಮಳೆಗಾಲದಲ್ಲಿ ನೋಡೋಕ್ಕೂ. ಬಟ್ ಈಗಲೂ ನೋಡ್ಬೋದು, ಏಪ್ರಿಲ್ ಮೇಯಲ್ಲೂ ಫುಲ್ಲು ಕೂಡ ನೀರಿತ್ತು. ರಾಜಾರಾಣಿ ರೋವರ್ ರಾಕೆಟ್. ಗಾಡಿ ಎಷ್ಟಿದೆ? ಇದು ಹಿಂಗೆ ಬರ್ತಿದೆ, ಇದೇ ನೀರು ಹಿಂಗೆ ಬರ್ತಿದೆ. ರೈನ್ಬೋ ನೋಡ್ರಿ, ರೈನ್ಬೋ ಏನಾಗಲ್ಲ. ಇಲ್ಲೇ ನಿಂತ್ಕೊಳ್ಳಿ, ಒಂದು ವಿಡಿಯೋ ಅಷ್ಟೊಂದು ಹೋಗ್ಬೇಡ, ಇಲ್ಲೇ ಇರು ಸಾಕು. ಕುತ್ಕೊ, ಅಲ್ಲೇ ಕುತ್ಕೊ. ಕುತ್ಕೊಳ್ಳಿ ಕುತ್ಕೊಳ್ಳಿ ಅಲ್ಲೇ. ಬಟ್ಟೆ ಮೇಲೆ ಕಿತ್ಕೊ, ಬಟ್ಟೆ ಮೇಲೆ ಕಿತ್ಕೊ. ಅದು ಒಣಗೋಗುತ್ತೆ ಬಿಡಿ ಮ್ಯಾಮ್ ಹೋಗೋಷ್ಟೊತ್ತಿಗೆ. ಹೇಳುತ್ತೆ ನಿಮ್ಗೂ. ಅಷ್ಟೊಂದು ಹೋಗ್ಬೇಡ ಸಾಮಿಕಾ. ಇನ್ನು ಅಲ್ಲಿ ವಾಟರ್ ಪ್ಲೇ ಪಾಯಿಂಟ್ ಹತ್ರಕ್ಕೆ ಹೋಗಿ ಸ್ವಲ್ಪ ಹೊತ್ತು ಆಡಿಕೊಂಡು ಚೆನ್ನಾಗಿ ಈಗ ಹೋಗ್ತಾ ಇದ್ದೀವಿ. ಸೊ ಈಗ ಶಿಂಷಾ ಹತ್ರ ಅಂದರೆ ಹೊನ್ನಾವರ ಹ್ಯಾಂಗಿಂಗ್ ಬ್ರಿಡ್ಜ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ವಿ. ತುಂಬ ಚೆನ್ನಾಗಿರುತ್ತೆ ಅಲ್ಲಿ ವ್ಯೂ. ಕೆಳಗಡೆ ಶರಾವತಿ ಬ್ಯಾಕ್ ವಾಟರ್ಸ್ ಇರುತ್ತೆ, ಅದರಲ್ಲಿ ಬೋಟ್ ರೈಡ್ ಕೂಡ ಮಾಡ್ಬೋದು. ಬೋಟ್ ರೈಡ್ ಹೆಂಗಿರುತ್ತೆ ಗೊತ್ತಾ, ಅಸ್ಸಮ್. ಅದು ಫುಲ್ ಬೋಟು ಹಿಂಗೆ ಸೈಡ್ಗೆ ಫುಲ್ಲು ನಾವು ಹಿಂಗೆ ಸೈಡ್ಗೆ ಮಾಡಿಬಿಟ್ಟಿರ್ತಾರೆ, ಸಕ್ಕದಾಗಿರುತ್ತೆ. ಇನ್ನು ಹೋಗ್ತಾ ದಾರಿಲಿ ಇದು ವ್ಯೂ ಪಾಯಿಂಟ್ ಸಿಗುತ್ತೆ. ಬೆಟ್ಟಗಳ ಮಧ್ಯೆ ನದಿ ಹರಿತಿದೆ ನೋಡಿ, ಅಲ್ಲಿಂದ ಕಾಣಿಸ್ತಿದೆ ನೋಡಿ. ಏನು ಸಕ್ಕದಾಗಿದೆ ಅಲ್ವಾ ನೋಡೋದಕ್ಕೆ, ತುಂಬ ಚೆನ್ನಾಗಿದೆ. ವ್ಯೂ ಪಾಯಿಂಟ್ ಮಾತ್ರ ಮಿಸ್ ಮಾಡ್ಕೋಬೇಡಿ ಹೋಗ್ತಾ ದಾರಿಲಿ. ಇನ್ನು ಇದೆ ಹ್ಯಾಂಗಿಂಗ್ ಬ್ರಿಡ್ಜು.
ಹೋಗ್ತಾರೆ, ಮತ್ತೆ ಆಡಿಸ್ತಾರೆ, ಮತ್ತೆ ಸ್ಟ್ರೈಟಾಗಿ ಕರ್ಕೊಂಡು ಬರ್ತಾರೆ. ಬರ್ಲಿ ಅಷ್ಟೊತ್ತಿಗೆ ಟೈಟ್ ಮಾಡ್ಕೋಬೇಡಿ ಭಯ, ಟೈಟ್ ಮಾಡಿ. ಅಲ್ಲಿ ಕಲ್ಲು ಐತಲ್ಲ, ಜಾಸ್ತಿ ಇದು ಆಡಿಸ್ಬೇಡಿ, ಮೀಡಿಯಮ್ ಆಗಿ ಆಡಿಸಿ ಅಷ್ಟೇ. ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾಡ್ತಾರೆ ಬಿಡಿ. ಕೈ ಹಿಡ್ಕೊಳ್ಳಿ, ಏನಾಗಲ್ಲ. ಜಾಸ್ತಿ ಬೆಂಡ್ ಮಾಡಬೇಡಿ. ಅವನು ಇಲ್ಲಿಂದನೇ ಓ ಅಂತ ಅವನು. ಅವ್ರಿಗೆ ಸುಮ್ಮನಿರು. ಮಾತಾಡ್ಸಿದ್ರು. ಅಲ್ಲೋನಾ ಹಾಂ ಕುಡಿ. ರೆಡಿ ಮೇಡಮ್, 1 2 ಚೆಲ್ಲುತ್ತೆ, ಚೆಲ್ದಂಗೆ ಕುಡಿಬೇಕು ಅಂತ. ಚೆಲ್ದಂಗೆ ಕುಡಿಯೋದು, ಯಾರು ಚೆಲ್ದಲ್ಲೇ ಕುಡಿಯೋಕ್ಕಾಗಲ್ಲ, ಆಗಲ್ಲ. ಆದಷ್ಟು ಕಮ್ಮಿ ಚೆಲ್ಬೇಕು. ಬಿಡಪ್ಪ, ಪ್ರೈಸ್ ಕೊಡೋಣ. ಚೆನ್ನಾಗಿದ್ಯಾ? ಲಾಸ್ಟ್ ಆರಾಮ್ ಕುಡಿ, ನೋ ಪ್ರಾಬ್ಲಮ್. ಅದು ಮಸಾಲ ಒಳ್ಳೆ ಕ್ಲಿಯರ್ ಆಗುತ್ತೆ ನೋಡಿ ನಿಮಗೆ. और कोई है सर? ಗಾಡಿ ಸರ್. अच्छा पहले खा लो. ಅವ್ರು ಕೊಟ್ರಾ ಸರಿ? ವಾ, ಕಡಿಮೆ ಚೆಲ್ಲು. ನಾವು ಇಷ್ಟೊಂದು ಚೆಲ್ತೆ. ಗ್ಯಾಸ್ಟ್ರಿಕ್ ಹೋಯ್ತಾ? ಇನ್ನು ನೈಟ್ ಊಟ ಮುಗಿಸ್ಕೊಂಡು, ಸೊ ನೈಟ್ ಬೀಚ್ ಹತ್ರನೇ ನಮ್ಮದು ಹೋಮ್ ಸ್ಟೇ ಇರೋದು, ವಾಕೇಬಲ್ ಒಂದು 400 ಮೀಟರ್ಸ್ ಅಷ್ಟೇ. ಸೊ ವಾಕ್ ಮಾಡಿಕೊಂಡು ಬಂದ್ವಿ. ಪ್ರತಿ ಸರಿನೂ ಕರ್ಕೊಂಡು ಬರ್ತೀವಿ ಇಂಟ್ರೆಸ್ಟ್ ಇರೋರಿಗೆ, ಅಂದರೆ ಕೆಲವರು ಸುಸ್ತಾಗಿರ್ತಾರೆ ಅಂತಾರಲ್ಲ, ಬಟ್ ಇವರೆಲ್ಲ ಬಂದು ನೈಟ್ ಬೀಚ್ ನೋಡೋದೇ ಒಂಥರ ಮಜಾ.
open eye. Feel the waves cut through me, hypnotized by the sounds I'm breathing in. Hold tight, chemicals collide. Hold tight, hold tight, hold tight. Dripping lights paint the skies, all because of you. Dripping lights paint the skies, only you can make me move. You can make me move. Can make me move. You can make me move. Can make me. ಹೋಗಲ್ಲ ಬಿಡಿ ಕೈ ತೊಳ್ಕೊಳ್ಳೋದು ಹಂಗ. ಸೊ ಇಲ್ಲಿ ಬರ್ತಾ ಕಾಂತಾರ ಸ್ಪಾಟ್ ನೋಡಿದ್ರಲ್ಲ, ತೋರಿಸಿದ್ನಲ್ಲ, ಅಲ್ಲಿ ಕಾಂತಾರ ಫಿಲಮಲ್ಲಿ ಮೊದಲು ಸೀನ್ ಬರುತ್ತಲ್ಲ, ಅಜ್ಜನ ಹೇಳ್ಕೊಂಡು ಹೋಗೋದು, ಆ ಸೀನ್ ಇಲ್ಲೇ ಮಾಡಿರೋದು. ನೀವು ಬಂದರೆ ನಮ್ಮ ಜೊತೆ ಕಣ್ಣಾರೆ ನೀವು ಆ ಸ್ಪಾಟ್ನ ಫೀಲ್ ಮಾಡ್ಬೋದು, ನೋಡ್ಬೋದು. ಇನ್ನು ಇಲ್ಲಿ ಒಂದು 150 ಮೀಟರ್ಸ್ ಸ್ವಲ್ಪ ಒಳಗಡೆ ಕೇವಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಏನಕ್ಕೆ ಇದು ಆಲ್ಮೋಸ್ಟ್ 25 ಕಿಲೋಮೀಟರ್ಸ್ ಕೇವ್ ಇರೋದು, ಬಟ್ 150 ಮೀಟರ್ಸ್ ಆಗಿದ ತಕ್ಷಣವೇ ಕಲ್ಲು ಮಣ್ಣು ಎಲ್ಲ ಬಿದ್ದು ಅಡ್ಡ ಆಗಿಬಿಟ್ಟು ಅದು ಕ್ಲೋಸ್ ಆಗಿಬಿಟ್ಟಿದೆ. ಸೊ ಇದು ಆವಾಗಿನ ಕಾಲದಲ್ಲಿ ಈ ಸ್ಪೈಸಸ್ ತುಂಬ ಡಿಮ್ಯಾಂಡ್ ಅಲ್ವಾ, ನೀವು ಕಾಂತಾರ ಫಿಲಮ್ ನೋಡಿದ್ರೆ ಗೊತ್ತಿರುತ್ತೆ. ನಮ್ಮ ಇಂಡಿಯಾದಲ್ಲಿ ಸ್ಪೈಸಸ್ಗೆ ತುಂಬ ಡಿಮ್ಯಾಂಡ್ ಆವಾಗ. ಸೊ ಹಂಗಾಗಿ ಸ್ಮಗ್ಲಿಂಗ್ ಮಾಡ್ತಾಯಿದ್ರು ಈ ಕಡೆ. ಸೊ ಅದು ಕೇವ್ ಇದು. ಸೊ ಹಂಗಾಗಿ ಇದು ಫೇಮಸ್ಸು. ತುಂಬ ಚೆನ್ನಾಗಿತ್ತು. ಒಳಗಡೆಗೆ ಹೋಗಿ ಫುಲ್ಲು ಕತ್ಲಿರುತ್ತೆ, ಸಖತ್ತಾಗಿರುತ್ತೆ ಕೇವ್ ಒಳಗಡೆಗೆ ಹೋಗಿ ನಡ್ಕೊಂಡೋಗಿ ಬರೋದು. ಉಪ್ಪು ನೀರು ಚೆನ್ನಾಗಿದ್ಯಾ? ಬೋಟ್ ರೈಡು ಇನ್ನು ಮುಗಿಸ್ಕೊಂಡು ಬಂದ್ವಿ. ನಮ್ಮ ಟ್ರಿಪ್ಪಲ್ಲಿ, ನಮ್ಮ ಈ ಹೊನ್ನಾವರ ಕುಮಟಾ ಮುರುಡೇಶ್ವರ ಗ್ರೂಪ್ ಟೂರಲ್ಲಿ ಮೇಯ್ನ್ ಅಟ್ರಾಕ್ಷನ್ನೇ ಬೋಟ್ ರೈಡ್. ನಂಗೆ ಮೇಯ್ನ್ ಟಾಪ್ ಮೋಸ್ಟ್ ಪ್ಲೇಸ್ ಅಂದರೆ ಇದೆ. ಸೊ ತುಂಬ ಟಾಪ್ ಮೋಸ್ಟ್ ಅಟ್ರಾಕ್ಷನ್ ಪ್ಲೇಸ್ ಇದು. ಹಾಗಾಗಿ ನಾವು ಮಿಸ್ ಮಾಡಲ್ಲ. ಆ್ಯಂಡ್ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಮ್ ಸ್ಟೇ ಚೆಕ್ಔಟ್ ಆಗಿ ಹೊನ್ನಾವರಕ್ಕೆ ಬಂದ್ವಿ. ಹೊನ್ನಾವರಕ್ಕೆ ಬಂದ ತಕ್ಷಣ ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟು, ಇಲ್ಲಿ ವುಡನ್ ಬ್ರಿಡ್ಜ್ ಮೇಲೆ ನಡೆಯುವಂಥದ್ದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಈ ಥರ ಮ್ಯಾಂಗ್ರೋವ್ಸು ನಿಮಗೆ ತುಂಬ ಕಡಿಮೆ, ಎಲ್ಲ ಕಡೆನೂ ಸಿಗಲ್ಲ, ಅಲ್ಲಲ್ಲಿ ಮಾತ್ರನೇ ಸಿಗೋದು. ಇದು ತುಂಬ ಫೇಮಸ್ಸು. ಅದು ಬೇರುಗಳಿದೆಯಲ್ಲ, ಅದೇ ಫೇಮಸ್ಸು. ಹಂಗಾಗಿ ಮ್ಯಾಂಗ್ರೂವ್ಸ್ ಅಂತಲೇ ಇದಕ್ಕೆ ಹೆಸರಿದೆ. ಇದಕ್ಕೆ ತುಂಬ ಇದ್ದಾವೆ ಏನಕ್ಕೆ ಇದೆಲ್ಲ ಅಂತ. ನೀವು ಅಲ್ಲೆಲ್ಲ ಬೋರ್ಡ್ಗಳೆಲ್ಲ ಹೋಗಿ ನೋಡಿಕೊಂಡು ನಡ್ಕೊಂಡು ಹೋಗಿ ಓದ್ಕೊಂಡು ಹೋದರೆ ಎಲ್ಲನೂ ಗೊತ್ತಾಗುತ್ತೆ. ಆಮೇಲೆ ಇಲ್ಲಿ ಹಿಂದೆನೇ ಶರಾವತಿ ಬ್ಯಾಕ್ ವಾಟರು ಸುತ್ತಲೂ ಇದೆ. ಸಾಕು ಬೇಡಿ. ಮ್ಯಾಮ್ ಇದೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಇರುತ್ತೆ. ಹಾಂ ಇದೆ.
ಮ್ಯಾಂಗ್ರೋವ್ ಫಾರೆಸ್ಟ್ ಆದಮೇಲೆ ಎಕೋ ಬೀಚು, ಅದನ್ನು ನೋಡಿಕೊಂಡು ಊಟ ಮಾಡಿಕೊಂಡು ಮತ್ತೆ ಸೀದಾ ಇಲ್ಲಿಗೆ ಇಡಗುಂಜಿ ಗಣೇಶ ದೇವಸ್ಥಾನಕ್ಕೆ ಬಂದ್ವಿ. ಸೊ ಇದೊಂದು ಸ್ವಲ್ಪ ನಡಿಬೇಕು, ಇಲ್ಲೇ ಪಾರ್ಕಿಂಗ್ ಕ್ಲೋಸು, ದೊಡ್ಡ ದೊಡ್ಡ ವೆಹಿಕಲ್ಸ್ನೆಲ್ಲ ಒಳಗಡೆ ಬಿಡಲ್ಲ. ಒಂದು ಅರ್ಧ ಕಿಲೋಮೀಟ್ರು ಇಲ್ಲ ಅನಿಸುತ್ತೆ. ಸೊ ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು, ಒಂದು ಸ್ವಲ್ಪ ಡೌನಿಗಿದೆ, ಅಲ್ಲಿ ಶಾಪಿಂಗ್ ಎಲ್ಲ ಮಾಡ್ಕೋಬೋದು, ತಿನ್ನೋಕ್ಕೆ ಶಾಪಿಂಗಿಗೆ ಎಲ್ಲನೂ ಸಿಗುತ್ತೆ. ಮುರುಡೇಶ್ವರಕ್ಕೆ ಬಂದ್ವಿ. ಮುರುಡೇಶ್ವರ ಬೀಚ್ ಮತ್ತು ಶಿವನ ದರ್ಶನ, ಮೇಲ್ಗಡೆ ಒಂಚೂರು ಭೂ ಕೈಲಾಸ ಎಲ್ಲ ಇದೆ, ತುಂಬ ಚೆನ್ನಾಗಿದೆ. ಆ ಭೂ ಕೈಲಾಸಕ್ಕೆ ಹೋದರೆ ನಿಮಗೆ ಅಲ್ಲಿ ಇಲ್ಲಿ ಬೊಂಬೆಗಳು ಸಮೇತ ನಿಮಗೆ ಫುಲ್ಲು ವಿಜುವಲೈಸೇಷನ್ಸ್ ಸಿಗುತ್ತೆ. ಹೇಗೆ ಗೋಕರ್ಣ ಆಯಿತು, ಮುರುಡೇಶ್ವರ ಆಯಿತು, ಗೋಕರ್ಣ ಹೆಂಗಾಯಿತು, ಪ್ರತಿಯೊಂದು ಇದು ರಾವಣಂಗೆ, ಶಿವ ಮತ್ತು ಗಣೇಶನಿಗೆ ಸಂಬಂಧಪಟ್ಟಿರೋ ಕತೆ. ನೀವು ಅಲ್ಲೇ ಹೋಗಿ ಕೇಳಿದ್ರೆ ತುಂಬ ಚೆನ್ನಾಗಿದೆ ನೋಡಿದ್ರೂ. ಇದು ನಿಮಗೆ ಕತೆ ಗೊತ್ತೇ ಇರುತ್ತೆ. ಈ ಗಣಪತಿಗೆ ತಲೆ ಮೇಲೆ ರಾವಣ ಹೊಡೆದಿರ್ತಾರೆ ಆತ್ಮಲಿಂಗಗೋಸ್ಕರ. ಸೊ ಹಂಗಾಗಿ ಒಂದು ಕಡೆ ಗೋಕರ್ಣದಲ್ಲಿ ಅದು ಗಣೇಶನಿಗೆ ತಲೆ ಮೇಲೆ ಹಿಂಗೆ ಹಳ್ಳ ಥರ ಇರುತ್ತೆ. ಸೊ ಇದ್ರ ಕತೆ ತುಂಬಾ ಚೆನ್ನಾಗಿದೆ. ಮುರುಡೇಶ್ವರ್ಗೆ ಹೋಗಿರೋರು ಯಾರೂ ಮಿಸ್ ಮಾಡ್ಕೊಂಡಿರಲ್ಲ ಅಂತ ಅನಿಸುತ್ತೆ. ಈ ಕತೆ ಎಲ್ರಿಗೂ ಗೊತ್ತೇ ಇರುತ್ತೆ. ಇನ್ನು ನಾವು ಪ್ರತಿ ಸಲ ಕರ್ಕೊಂಡು ಹೋದಾಗ್ಲೂ ಎಲ್ಲ ಪ್ಲೇಸ್ಗೂ ಕರ್ಕೊಂಡು ಹೋಗಿ ಬರ್ತೀವಿ. ನೀವೇ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಯಾರೂ ಹೇಳೋದಕ್ಕೆ ಹೋಗಲ್ಲ. ಸೊ ಎಲ್ಲನೂ ತೋರಿಸ್ಬಿಟ್ಟು ಜೊತೆಗೆ ಕರ್ಕೊಂಡೋಗಿ ಜೊತೆಗೆ ಕರ್ಕೊಂಡು ಬಂದು ಪ್ರತಿಯೊಂದು ಗೈಡ್ ಮಾಡೋದೇ ನಮ್ಮದು. ಸೊ ಹಾಗಾಗಿ ಹೊನ್ನಾವರ ನಮ್ಮದು ಬ್ಯಾಚ್, ನಮ್ಮ ಪ್ರವಾಸದಲ್ಲಿ ಅಟ್ಮೋಸ್ಟ್ ನನ್ನ ಫೇವ್ರೆಟ್ ಗ್ರೂಪ್ ಟೂರ್ ಅಂತಲೇ ಹೇಳ್ಬೋದು. ತುಂಬ ಸಲ ಹೊನ್ನಾವರಾಗ ಮಾಡಿದ್ದೀನಿ, ಎಷ್ಟು ಸಲ ಹೋದರೂ ಬೇಜಾರಾಗ್ದಲೇ ಇರೋವಂಥ ಜಾಗಗಳಿವು. ಸೊ ಹಾಗಾಗಿ ಬುಕ್ ಮಾಡ್ಕೊಳ್ಳಿ, ನೀವು ಯಾರೆಲ್ಲ ನೋಡಿಲ್ಲ, ನಮ್ಮ ಜೊತೆ ಟ್ರಾವೆಲ್ ಮಾಡಿಬಿಟ್ಟು ಒಂದು ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ. ಇನ್ನು ನೈಟ್ ಟೈಮ್ ಮುರುಡೇಶ್ವರ ನೋಡೋದಂತೂ ಎರಡು ಕಣ್ಣು ಸಾಕಾಗಲ್ಲ. ಆ ಲೈಟ್ನಿಂಗ್ಸ್ ಆಗಿರ್ಬೋದು, ಆ ಗೋಪುರಕ್ಕೆ ಇಂಡಿಯನ್ ಫ್ಲ್ಯಾಗ್ ಬರುತ್ತೆ, ನಮ್ಮ ಕರ್ನಾಟಕದ ಫ್ಲ್ಯಾಗ್ ಬರುತ್ತೆ, ಮತ್ತು ಬೇರೆ ಬೇರೆ ಕಲರ್ಸ್ ಎಲ್ಲ ಇದನ್ನು ಮಾಡ್ತಿರ್ತಾರೆ. ತುಂಬ ಚೆನ್ನಾಗಿರುತ್ತೆ, ಎರಡು ಕಣ್ಣು ಸಾಕಾಗಲ್ಲ ಆ ಥರ. ಇನ್ನು ಮುರುಡೇಶ್ವರ ನೋಡಿಕೊಂಡು ನಾವು ಸೀದಾ ಊಟ ಮಾಡಿಕೊಂಡು ಮುರುಡೇಶ್ವರದಲ್ಲೇ ಇನ್ನು ಹೊರಟ್ವಿ. ಇನ್ನು ಓವರ್ ನೈಟ್ ಟ್ರಾವೆಲ್ ಇರುತ್ತೆ ವಾಪಸ್ಸು. ಮತ್ತು ತುಮಕೂರು ಇಲ್ಲ ಬ್ಯಾಂಗ್ಳೂರು ಎಲ್ಲಿ ಪಿಕಪ್ ಇರುತ್ತೆ ಅಲ್ಲಿಗೆ ಸೇರಿಸ್ಬಿಟ್ಟು ಆಮೇಲೆ ಮನೆಗೆ ಬರೋದು. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಯಿತು. ಇಲ್ಲ ಹೋಗಲ್ಲ ನೈಟ್ ಒಂದು ಸ್ವಲ್ಪ ಕಡಿಮೆನೆ. ಇನ್ನು ಹೊರಟ್ವಿ ನಾವು. ನೈಟ್ ಜರ್ನಿ ಇರುತ್ತೆ, 1 ನೈಟ್ ಸ್ಟೇ 1 ನೈಟ್ ಜರ್ನಿ ಇರುತ್ತೆ. ವಾಪಸ್ ಬರ್ತಾ ನೈಟ್ ಜರ್ನಿ ಅಂದರೆ ನನಗೆ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆ ರೋಡು ತಂಪಗಿರುತ್ತೆ, ತಣ್ಣಗಿರುತ್ತೆ, ತಂಪಾಗಿ ಹೋಗ್ತಿರ್ತೀನಿ.
ಸೊ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸಾಂಗ್ಸ್ ಕೇಳ್ಕೊಂಡು ಹೋಗೋದು, ಮಧ್ಯದಲ್ಲಿ ಮಲ್ಕೊಳ್ಳೋದು, ಎದ್ದೋಳೋದು, 2 ಗಂಟೆಗೆ ಎದ್ದೋಳೋದು, ಮತ್ತು 3 ಗಂಟೆಗೆ ಮಲ್ಕೊಳ್ಳೋದು, ಈ ಥರದ್ದೆಲ್ಲ ಇರುತ್ತೆ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ನಮ್ಮ ಪ್ರವಾಸದ್ದು ಇಡೀ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದರ ಇನ್ಫಾರ್ಮೇಷನು ಚೆಕ್ ಮಾಡಿ ಹೊನ್ನಾವರ ಕುಮಟಾ ಮುರುಡೇಶ್ವರಕ್ಕೆ ಬೇಗ ಬುಕ್ ಮಾಡ್ಕೊಳ್ಳಿ. ನಮ್ಮ ಜೊತೆಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ. ಬಾಯ್ ಬಾಯ್. ಟೇಕ್ ಲಾಟ್ಸ್ ಆಫ್ ಲವ್.